ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ಮದುವೆ ಜೊತೆ ಗೋವು ವಿತರಣೆ, ಬಡವರ ಬದುಕಿಗೆ ಆಸರೆಯಾದ ಶಾಸಕ ಸುಬ್ಬಾರೆಡ್ಡಿ, ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಗುಣಗಾನ. ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಭರ್ಜರಿ ಬಿಡುಗಡೆ, ಚಿತ್ರಮಂದಿರಗಳಲ್ಲಿ ಜನಜಾತ್ರೆ, ರಾಕಿಂಗ್ ಸ್ಟಾರ್ ಯಶ್ ನಟನೆಗೆ ಫಿದಾ ಆದ ಅಭಿಮಾನಿಗಳು. ಸ್ವಾಮೀಜಿಗಳ ಸುದೀರ್ಘ ಹೋರಾಟ, ಸರ್ಕಾರದಿಂದ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ಜಾರಿ, ಸಚಿವ ಕೆಎಚ್ ಮುನಿಯಪ್ಪ ಭರವಸೆ. ಕೂಲಿ ಕೆಲಸಕ್ಕೆ ತೋಟಕ್ಕೆ ಬಂದಿದ್ದ ಕಾರ್ಮಿಕ, ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ಸಾವು, ಸಾವಿನ ಸುತ್ತ ಬೆಳೆದ ಅನುಮಾನಗಳ ಹುತ್ತ. ನಮಸ್ಕಾರ, ಎಂಎಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ಮದುವೆಯ ಜೊತೆಗೆ ನವಜೋಡಿಗಳಿಗೆ ಗೋಮಾತೆಯನ್ನು ದಾನ ಮಾಡುವುದರ ಮೂಲಕ ಬಡವರ ಬದುಕಿಗೆ ಆಸರೆಯಾಗಿ ನಿಂತಿದ್ದಾರೆಂದು ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಶಾಸಕ ಸುಬ್ಬಾರೆಡ್ಡಿರವರ ಸಮಾಜ ಸೇವೆಯನ್ನು ಶ್ಲಾಘಿಸಿದರು. ಬಾಗೇಪಲ್ಲಿ ತಾಲೂಕಿನ ಗಡಿದಂ ಶ್ರೀ ಕ್ಷೇತ್ರ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಾನದಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಮಾತನಾಡಿ, ಸಮಾಜ ಸೇವೆಯಲ್ಲಿದ್ದ ಶಾಸಕ ಸುಬ್ಬಾರೆಡ್ಡಿ ರಾಜಕಾರಣಕ್ಕೆ ಬರುವ ನಿರೀಕ್ಷೆಯಲ್ಲಿ ಇರಲಿಲ್ಲ. ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಾಜಕೀಯ ಪ್ರವೇಶ ಮಾಡಿ ಬಾಗೇಪಲ್ಲಿ ಕ್ಷೇತ್ರದಿಂದ ಸತತವಾಗಿ 3 ಬಾರಿ ಶಾಸಕರಾಗಿ ಜನ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳು ಕೆಲ ವರ್ಷಗಳ ಹಿಂದೆ ಬರದ ನಾಡು ಎಂಬ ಖ್ಯಾತಿ ಪಡೆದುಕೊಂಡಿತ್ತು. ಆದರೆ ಇದು 2 ಜಿಲ್ಲೆಗಳು ಅಭಿವೃದ್ಧಿಯ ಹೆಬ್ಬಾಗಿಲು ಆಗಿ ಈ ಭಾಗದ ಕೆರೆ, ಕುಂಟೆಗಳಿಗೆ ಹೆಚ್ಚಿನವೆಲ್ಲಿ ನೀರನ್ನು ಹರಿಸಿ ನೀರಾವರಿ ಯೋಜನೆಗಳನ್ನು ಹಂತ ಹಂತವಾಗಿ ಅನುಷ್ಠಾನಗೊಳಿಸಿದ್ದಾರೆ ಎಂದು ಅಭಿವೃದ್ಧಿಗಳ ಬಗ್ಗೆ ಗುಣಗಾನ ಮಾಡಿದರು. ಸಹಕಾರದಿಂದ ಇವತ್ತು ಸುಬ್ಬಾರೆಡ್ಡಿ ಅವರು ಈ ಕುಟುಂಬಕ್ಕೆ ಯಾರ್ಯಾರು ನವವಧುಗಳಿದ್ದಾರೆ ಅವರಿಗೆ ಕಲ್ಯಾಣಕ್ಕೂ ಕೂಡ, ಕಲ್ಯಾಣ ಕಾರ್ಯಗಳಿಗೂ ಕೂಡ ಜೀವನಕ್ಕೆ ಏನು ಬೇಕು ಅದನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಗೋವಿಂದ ಗೋವಿಂದ ಅಂತ ಕರೀತಾ ಇದ್ರಿ. ನಾನು ಗೋವಿಂದ ಗೋವಿಂದ ಅಂತ ಕರೆಯೋದು ಬೇಡ ಅಂಥೇಳಿ ಗೋವಿಂದನ ಜೊತೆ ಗೋಮಾತೆಯನ್ನು ಕೂಡ ನಾನು ನಿಮಗೆ ಕೊಡ್ತೇನೆ ಅಂಥೇಳಿ ಸುಬ್ಬಾರೆಡ್ಡಿ ಅವರು ಪ್ರತಿಯೊಬ್ಬರಿಗೂ ಕೂಡ ಜೀವನಕ್ಕೆ ಬದುಕಿಗೆ ಏನು ಬೇಕು, ಅವರ ಜೀವನವನ್ನು ಸಾಗಿಸಲಿಕ್ಕೆ ಏನು ಬೇಕು ಅದನ್ನು ಕೊಡುವಂಥ ಪ್ರಯತ್ನವನ್ನು, ಗೋವನ್ನು ಉಚಿತವಾಗಿ ನೀಡ್ತಕ್ಕಂಥ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ. ನಾನಾದರೂ ಈ ಸಂದರ್ಭದಲ್ಲಿ ಬಮೂಲ್ನ ಅಧ್ಯಕ್ಷ ಆಗಿ ಹೇಳ್ತಕ್ಕಂಥದ್ದಿಷ್ಟೇ, ಹಸು ಕೊಟ್ಟಿದ್ದಾರೆ, ಚೆನ್ನಾಗಿ ಸಾಕೋದ್ರ ಜೊತೆಗೆ ಮಾರಾಟ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಜೀವನದ ಭದ್ರತೆ ನಿಮ್ಮ ಕೈಯಲ್ಲಿದೆ. ರೈತರ ಬದುಕು ಕ್ಷೀರಕ್ಷೇತ್ರದಲ್ಲಿದೆ. ಈ ಕ್ಷೀರಕ್ಷೇತ್ರವನ್ನು ಉಳಿಸೋದ್ರ ಮುಖಾಂತರ ನಂದಿನಿ ನಿಮ್ಮ ಸಂಸ್ಥೆಯನ್ನು ಉಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ನೀವೇನೇ ಕಾರ್ಯಕ್ರಮಗಳನ್ನು, ಶುಭ ಕಾರ್ಯಕ್ರಮಗಳನ್ನು ನಿಮ್ಮ ಮನೆಯಲ್ಲಿ ಎಲ್ಲೇ ಹೋದರೂ ಕೂಡ ನಂದಿನಿ ಹಾಲನ್ನು ಬಳಸಿ, ನಂದಿನಿ ತುಪ್ಪವನ್ನು ಉಪಯೋಗಿಸಿ, ನಂದಿನಿ ಪ್ರಾಡಕ್ಟ್ಗಳನ್ನು ಬೆಳೆಸಿ ರೈತರ ಬದುಕನ್ನು ಹಸನು ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ರೈತರ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಮಾತನ್ನ ನೀವು ಕೂಡ ಕೈ ಜೋಡಿಸ್ತಾ ಕೆಲಸ ಮಾಡಿ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ನಾನು ರಾಜಕೀಯಕ್ಕೆ ಬಂದು 15 ವರ್ಷಗಳು ಮಾತ್ರ ಆಗಿದೆ. ಆದರೆ ರಾಜಕೀಯ ಪ್ರವೇಶಕ್ಕೂ ಮುನ್ನವೇ ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡಿಕೊಂಡು ಬಂದಿದ್ದು, ಸತತ 23 ವರ್ಷಗಳಿಂದ ಬಡವರ ಸೇವೆ ಮಾಡುವ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ನನ್ನ ಸಮಾಜ ಸೇವೆ ರಾಜಕೀಯ ಉದ್ದೇಶಕ್ಕಾಗಿ ಮಾಡುತ್ತಿಲ್ಲ. ಕ್ಷೇತ್ರದ ಹಲವು ಬಡ ಕುಟುಂಬಗಳು ಹೆಣ್ಣು ಮಕ್ಕಳ ಮದುವೆಗಾಗಿ ಸಾಲ ಮಾಡಿ ಸಾಲ ತೀರಿಸಲು ಸಾಧ್ಯವಾಗದೆ ನೋವು ಅನುಭವಿಸುತ್ತಿದ್ದಾರೆ. ಅದ್ದೂರಿ ಮದುವೆ ಮಾಡುತ್ತಿರುವ ಬಡವರು ಸಾಲದ ಸುಳಿಗೆ ಸಿಲುಕಬಾರದು ಎಂಬ ಕಾರಣಕ್ಕಾಗಿ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಮೂಲಕ ಉಚಿತ ಸಾಮೂಹಿಕ ವಿವಾಹಗಳನ್ನು ವಿಜೃಂಭಣೆಯಿಂದ ನೆರವೇರಿಸಿ ನವ ವಧುವರರ ದಾಂಪತ್ಯ ಜೀವನಕ್ಕೆ ಆಸರೆ ಆಗಲಿ ಎಂಬ ಸದುದ್ದೇಶದಿಂದ ಒಂದು ಜೋಡಿಗೆ ಒಂದು ಸೀಮೆ ಹಸುವನ್ನು ಸಹ ಕೊಡುಗೆಯಾಗಿ ನೀಡುತ್ತಿದ್ದೇನೆ ಎಂದರು. 23 ವರ್ಷಗಳಿಂದ ಈ ಸಾಮೂಹಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಹೆಚ್ಚು ಕಮ್ಮಿ 8,000 ಮದುವೆಗಳಾಗಿದೆ. ಇವರೆಗೂ 4,000 ಹೆಚ್ಚು ಕಮ್ಮಿ ಸೀಮಾಸ್ಗಳನ್ನು ಕೊಟ್ಟಿದ್ದೀವಿ. ಈ ವರ್ಷ 135 ಜೋಡಿಗಳು ಇಲ್ಲಿ ಆಗಿದೆ. ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಆ ಶ್ರೀನಿವಾಸ ಕಲ್ಯಾಣೋತ್ಸವ ಜೊತೆಗೆ ಅವರು ಮದುವೆ ಮಾಡಿದ್ದಕ್ಕೆ ಆ ಭಗವಂತನೇ ತೃಪ್ತಿಯಿಂದ ಇಲ್ಲಿ ಬಂದು ಅವ್ರು ಮದುವೆ ಮಾಡ್ತಾರೆ ನನಗಂತೂ ಅನಿಸ್ತದೆ. ಅವ್ರಿಗೆ ಆ ಭಗವಂತ ಒಳ್ಳೆಯದು ಮಾಡಬೇಕು ಅಂತ ನಾನು ಭಾವಿಸಿದ್ದೀನಿ. ಮದುವೆ ಜೊತೆ ಸೀಮಾಸನ್ನು ಸುಮಾರು ವರ್ಷದಿಂದ ಕೊಡ್ತಾ ಇದ್ದೀನಿ. ಇವತ್ತು ಹೆಚ್ಚು ಕಮ್ಮಿ 135 ಸೀಮೆ, ಹೆಚ್ಚು ಕಮ್ಮಿ 135 ಸೀಮಾಸುಗಳನ್ನು ಕೊಡ್ತಾ ಇದ್ದೀನಿ.
ಅವರಿಗೆ ಇನ್ನೂ ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ಕೊಡಿಸಿ ಅವರ ಜೀವನಕ್ಕೆ ಏನು ಬೇಕೋ ಒಂಥರ ಜೀವನ ನಡೆಸೋಕ್ಕೆ ಆ ಕೆಲಸ ನಾನು ಮಾಡ್ತೀನಿ ಅಂತ ತಮ್ಮ ಮಾಧ್ಯಮದಲ್ಲಿ. ಸರ್, ಈಗ ಸುಬ್ಬಾರೆಡ್ಡಿ ಅವರು ಉಚಿತ ಮದುವೆಗಳಂದರೆ ಒಂದು ರೀತಿ ವಿಜೃಂಭಣೆಯಿಂದ ನಡೆಯುತ್ತೆ. ಇದರಲ್ಲಿ ಬಡವರಿಗೆ ತುಂಬ ಅನುಕೂಲ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಮದುವೆ ಆಗಿರುವಂತಹ ದಂಪತಿಗಳಿಗೆ ನೀಡ್ತೀವಿ ಸರ್. ಸರಿ, ಈಗ ಸುಬ್ಬಾರೆಡ್ಡಿ ಅವ್ರ ಮದುವೆ ಅಂದರೆ ವಿಜೃಂಭಣೆಯಿಂದ ಬಡವರಿಗೆ ತುಂಬ ಅನುಕೂಲ ಆಗುತ್ತೆ. ಈ ಉಚಿತ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗಿರುವಂತಹ ಜೋಡಿಗಳಿಗೆ ಏನು ಸಂದೇಶ ಕೊಡ್ತೀರಿ? ನಾನು ಅವ್ರಿಗೆ ಇಷ್ಟ ಹೇಳೋದು, ನಾನೊಂದು ಸೀಮೆಹಸುವನ್ನು ಕೊಟ್ಟಿದ್ದೀನಿ, ಯಾವುದೇ ಕಾರಣಕ್ಕೆ ಅದನ್ನು ಮಾರಬೇಡ. ನಿಮ್ಮ ಮಕ್ಕಳಿಗೆ ಹಾಲು ಕೊಡೋಕ್ಕೆ ಮತ್ತು ಅವ್ರ ವಿದ್ಯಾಭ್ಯಾಸಕ್ಕೆ ಇಟ್ಕೊಳ್ಬೇಕು. ಮತ್ತು ಆದಷ್ಟು 2 ಮಕ್ಕಳು ಮಿತಿಯಾಗಿರಲಿ. ನಾನು ಅವ್ರಿಗೆ ಹೋದ ವರ್ಷ ಎಲ್ಲ ಒಂದೊಂದು ಜೋಡಿಗೆ 2 ಗಿಡ ಕೊಡ್ತಾರೆ, ನೆನಪಾಗಿ ನಡಿ ಅಂತ. ಕೆಲವರು ಪ್ರೋತ್ಸಾಹ ಕೊಡಲ್ಲ, ಅದು ನಾವು ಕೊಡದೇ ಇದ್ದು ಅವರಾದರೂ ಅವ್ರ ನೆನಪಿಗೆ 2 ಗಿಡ ಇಡಬೇಕು. ಜೀವನದಲ್ಲಿ ನಮ್ಮ ಮದುವೆ ದಿವಸ ಗಿಡಗಳಿಟ್ಟೆ ಅಂತ ನೆನಪಿರಬೇಕು. ಅವ್ರ ಜೀವನ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀನಿ. ಏನೇನೆಲ್ಲ ಕೊಡ್ತಿದ್ದೀರಿ ಸರ್ ಮದುವೆ ಆಗಿರೋರಿಗೆ? ಎಲ್ಲ ಎಂಟೈರ್ ಕಾಲುಂಗ್ರದಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಅವ್ರ ಅಪ್ಪ ಅಮ್ಮನಿಗೂ ಬಟ್ಟೆಯಿಂದ ಹಿಡಿದು ಇಡೀ ಕ್ಷೇತ್ರಕ್ಕೆ ಅರ್ಶಿನ ಕುಂಕುಮ ಕೊಟ್ಟು 80,000 ಮನೆಗಳಿಗೂ ಅರ್ಶಿನ ಕುಂಕುಮ ಕೊಟ್ಟು ಕರೆದು ಎಲ್ಲರ ಆಶೀರ್ವಾದವನ್ನು ಅವ್ರು ಕೊಡ್ತಾರೆ. ಯಾಕಂದರೆ ಬಡವರು ಚೆನ್ನಾಗಿರಬೇಕು, ಅವ್ರ ಜೀವನ ಚೆನ್ನಾಗಿರಬೇಕು. ಸರಿ, ಎಷ್ಟು ಜೋಡಿ? ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠಾಧೀಶ ಮಂಗಳನಾಥ ಸ್ವಾಮೀಜಿ, ಸಚಿವ ಕೆಎಚ್ ಮುನಿಯಪ್ಪ, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಅಧ್ಯಕ್ಷ ಎನ್ ಸಂಪಂಗಿ, ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಮಾಜಿ ಸಚಿವ ಎನ್ ಶಿವಶಂಕರ ರೆಡ್ಡಿ, ಜಿಲ್ಲಾಧಿಕಾರಿ ಜಿ ಪ್ರಭು, ಎಸಿ ಅಶ್ವಿನ್ ಕುಮಾರ್ ಮತ್ತಿತರರು ಇದ್ದರು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ತೆರೆಕಂಡಿದೆ. ಮೊದಲ ದಿನವೇ ಅಭಿಮಾನಿಗಳಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಚಿತ್ರಮಂದಿರದಲ್ಲಿ ಶಿಳ್ಳೆ ಕೇಕೆ ಮುಗಿಲುಮುಟ್ಟಿತ್ತು. ಚಿಕ್ಕಬಳ್ಳಾಪುರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ನಟಿಸಿದ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಸಿಕ್ಕಿದೆ. ನಗರದ ಬಾಲಾಜಿ ಚಿತ್ರಮಂದಿರದಲ್ಲಿ ವಿಶೇಷ ಫ್ಯಾನ್ ಶೋ ಆಯೋಜಿಸಲಾಗಿದ್ದು, ಬೆಳ್ಳಂಬೆಳಗ್ಗೆಯೇ ಅಭಿಮಾನಿಗಳು ಚಿತ್ರಮಂದಿರದತ್ತ ಹರಿದು ಬಂದರು. ಪಟಾಕಿ ಸಿಡಿಸಿ, ತಮಟೆ ಬಾರಿಸಿ, ವೀರಗಾಸೆ ಪ್ರದರ್ಶಿಸಿ ಯಶ್ ಅಭಿಮಾನಿಗಳು ಸಂಭ್ರಮಿಸಿದರು. ಬೆಳಗ್ಗಿನ ಪ್ರದರ್ಶನಕ್ಕೂ ಮುನ್ನವೇ ಚಿತ್ರಮಂದಿರದ ಬಳಿ ನೂರಾರು ಅಭಿಮಾನಿಗಳು ಜಮಾಯಿಸಿ ನೆಚ್ಚಿನ ನಾಯಕನ ಕಟೌಟ್ಗಳಿಗೆ ಹಾರ ಹಾಕಿ ಪಟಾಕಿ ಸಿಡಿಸಿ ಯಶ್ ಅವರ ಸಿನಿಮಾ ತೆರೆ ಕಾಣುತ್ತಿದ್ದಂತೆ ಅಭಿಮಾನಿಗಳ ಸಂಭ್ರಮ ಮತ್ತಷ್ಟು ಜೋರಾಗಿದ್ದು, ಚಿತ್ರಮಂದಿರದೊಳಗೆ ಶಿಳ್ಳೆ, ಕೇಕೆ ಹಾಗೂ ಚಪ್ಪಾಳೆಗಳ ಸದ್ದು ಮೊಳಗಿದೆ. ತಮ್ಮ ನೆಚ್ಚಿನ ನಾಯಕನ ಸಿನಿಮಾವನ್ನು ಕಣ್ತುಂಬಿಕೊಳ್ಳಲು ಆಗಮಿಸಿದಂತಹ ಅಭಿಮಾನಿಗಳು ಯಶ್ ಅವರ ಮಾಸ್ ಎಂಟ್ರಿ ಹಾಗೂ ಪ್ರಮುಖ ದೃಶ್ಯಗಳಿಗೆ ಹುಚ್ಚಿದ್ದು ಕುಣಿದು ಸಂಭ್ರಮಿಸಿದ್ದಾರೆ. ಮೊದಲ ದಿನವೇ ಚಿಕ್ಕಬಳ್ಳಾಪುರದಲ್ಲಿ ಟಾಕ್ಸಿಕ್ ಸಿನಿಮಾಗೆ ಅಭಿಮಾನಿಗಳಿಂದ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿದ್ದು, ಯಶ್ ಕ್ರೇಜ್ ಮತ್ತೊಮ್ಮೆ ಸಾಬೀತಾಗಿದೆ. ಮೂವಿ ಸೂಪರ್ ಆಗಿದೆ ಸರ್, ಚಿಂದಿ ಸರ್, ಸೂಪರ್ ಆಗಿ ಎಲ್ಲರೂ ಬಂದು ನೋಡ್ಕೊಂಡು ಡೈಲಾಗು ಒಳ್ಳೆ ಮೂವಿ ಎಲ್ಲ ಚೆನ್ನಾಗಿದೆ ಸರ್, ಎಲ್ಲರೂ ಬಂದು ನೋಡ್ಬೋದು ಸರ್, ಸೂಪರ್ ಆಗಿದೆ ಸರ್. 4 ವರ್ಷ ಇದು ಮೂವಿ, 4 ವರ್ಷ ಹಿಂದಗಡೆ ಅವರೆಲ್ಲ ಮಾಡ್ತಾಯಿದ್ದು ಮೂವಿ, 4 ವರ್ಷ 2 ವರ್ಷ ಬಿಟ್ಟು ಮಾಡ್ತಾಯಿದ್ದು ಮೂವಿ, 4 ವರ್ಷ ಆಮೇಲೆ ಬಂದು ನಮ್ಮ ಕನ್ನಡದ ಅಂದರೆ ಒಳ್ಳೆ ಮೂವಿ, ಒಳ್ಳೆ ಮುಂದೆಗಡೆ ಹೋಗಿದ್ದು ಮೂವಿ ಸರ್ ಇದು. ಜೆ ಅಂದರೆ ಜೆ ಕನ್ನಡ. ನಿಮ್ಗೆ ಎಷ್ಟು ಇಷ್ಟ ಆಯಿತು ಸರ್? ನಮಗೆ ಅಂದರೆ ಎಸ್ ಎಲ್ಲ ಸೀನ್ ಅಂದರೆ ಎಸ್ ಫುಲ್ ಫೇಮಸ್ ಮಾತ್ರ ಇಷ್ಟ ಆಯಿತು. 4 ವರ್ಷ ಆದಮೇಲೆ ನಮ್ಮ ಯಶ್ ಬಾಸ್ ಅವ್ರದ್ದು ಸಿನಿಮಾ ಬಂದಿದೆ, ಅವಾಗ ನೋಡಿದ್ವಿ. ಇವತ್ತು ಬಂದಿದ್ವಿ ನಾವು ಥಿಯೇಟ್ರಿಗೆ. ಒಳ್ಳೆ ಸೀನ್ಸ್ ಇದೆ, ಮತ್ತೆ ಒಳ್ಳೆ ಮಸ್ತ್ ಇದೆ. ಅದಕ್ಕಿಂತ ಹೈಯೆಸ್ಟ್ ಫೀಲ್ ಸಿಗ್ತಾ ಇದೆ ಅವ್ರು. ಎಲ್ಲ ಚೆನ್ನಾಗಿದೆ. ಆಲ್ ಇಂಡಿಯಾ ಸರ್, ಆಲ್ ಇಂಡಿಯಾ, ಮಹಾರಾಷ್ಟ್ರ ಎಲ್ಲ ಪಾಕಿಸ್ತಾನಗಳು ನಮ್ದು ಇದು ಮೂವಿ ಎಲ್ಲ ನಡ್ತಾ ಇರೋದು ಮೂವಿ ಸರ್ ಇದು. ನಮ್ಮದು ಕರ್ನಾಟಕ ಎಸ್, ನಮ್ಮ ಕರ್ನಾಟಕ ನವಲಿ ಕರ್ನಾಟಕದಲ್ಲಿ ಬೆಳೆದಿರೋದು ಮನುಷ್ಯ. ಮಹಾರಾಷ್ಟ್ರ, ಜೈಪುರ್, ಕಿಂಗೇರಿ ಎಲ್ಲ ನಡ್ತಾ ಇರೋದು ಮೂವಿ ಎಲ್ಲ ಆಲ್ ಇಂಡಿಯಾ ಪೂರ್ತಿ. ಯಾವ ರೇಂಜಿಗಿದೆ ಫಿಲ್ಮ್? ಆಚೆ ಅಂದರೆ ಸರ್ ಪಾಕಿಸ್ತಾನ ನಡ್ತಾ ಇರೋದು ಮೂವಿ ಇದು. ಡೈಲಾಗ್ ಒಂದಿದೆಯಾ? ಡೈಲಾಗ್ ಮಸ್ತಾಗಿದೆ, ಎಲ್ಲರೂ ಬಂದು ನೋಡ್ರಿ ಸಿನಿಮಾ. ಇಷ್ಟೇ, ಫ್ಯಾಮಿಲಿನೂ ಫುಲ್ ನೋಡೋದು ಮೂವಿ ಸರ್, ಫ್ಯಾಮಿಲಿ ನೋಡೋಂತ ಸೂಪರ್ ಆಗಿದೆ. ಡ್ಯಾಡಿ ಸೋಮ್ ಅನ್ನೋದು ಫುಲ್ ಮಸ್ತ್ ಐತೆ, ನೋಡ್ಬೋದು ಸರ್, ಎಲ್ಲರೂ ಬಂದು ನೋಡ್ರಿ ಅಂತ ಕೇಳ್ಬಂದಿದ್ದೀನಿ. ಫ್ಯಾಮಿಲಿ ಬಂದು ನೋಡ್ಬೋದು ಸರ್. ಜೈ ಕರ್ನಾಟಕ. ಇನ್ನು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಹಿನ್ನೆಲೆಯಲ್ಲಿ ಉದ್ಯಮಿ ಹಾಗೂ ಸಮಾಜ ಸೇವಕ ನವೀನ್ ಜಯರಾಮ್ ರೆಡ್ಡಿ ವತಿಯಿಂದ ಅಭಿಮಾನಿಗಳಿಗೆ ವಿಶೇಷ ಸೇವಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕುಟುಂಬದ ಸಮೇತ ಚಿಕ್ಕಬಳ್ಳಾಪುರದ ಬಾಲಾಜಿ ಚಿತ್ರಮಂದಿರದಲ್ಲಿ ತಮ್ಮ ನೆಚ್ಚಿನ ನಟನ ಟಾಕ್ಸಿಕ್ ಮೂವಿಯನ್ನು ವೀಕ್ಷಿಸಿ ಸಂಭ್ರಮಿಸಿದರು.
ಟಾಕ್ಸಿಕ್ ಮೂವಿ ರಿಲೀಸ್ ಅಂಗವಾಗಿ ನವೀನ್ ಜಯರಾಮ್ ರೆಡ್ಡಿ ಅಭಿಮಾನಿಗಳಿಗೆ ಟಿಕೆಟ್ಸ್ ಹಾಗೂ ಟಿ ಶರ್ಟ್ಗಳನ್ನು ವಿತರಿಸುವ ಜೊತೆಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ನೂರಾರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿ ಸಂತಸ ವ್ಯಕ್ತಪಡಿಸಿದರು. ಇಡೀ ಕರ್ನಾಟಕ ತುಂಬಾ ಹೆಮ್ಮೆಯಿಂದ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗಿರೋ ಸಿನಿಮಾ ಟಾಕ್ಸಿಕ್ ಸಿನಿಮಾ ಇದು. ಯಶ್ ಅಭಿಮಾನಿಗಳ ಸಂಘದ ವತಿಯಿಂದ, ಚಿಕ್ಕಬಳ್ಳಾಪುರ ಜನತೆ ವತಿಯಿಂದ ಎಲ್ಲರಿಗೂ ನಾವು ಕೊಡೋ ಕರೆ ಏನಂದರೆ, ನಾವು ಯಶ್ ಮೈಂಡ್ ಸೆಟ್ ಅಭಿಮಾನಿ. ನಾನು ಪ್ರಮಾಣವಾಗಿ ಹೇಳ್ತೀನಿ, ನಾನು ಯಶ್ ಅಭಿಮಾನಿ ಅಲ್ಲ, ಯಶ್ ಮೈಂಡ್ ಸೆಟ್ ಅಭಿಮಾನಿ. ಆ ಥರ ಮೈಂಡ್ ಸೆಟ್ಟಿಂದ ದೊಡ್ಡದಾಗಿ ಎಲ್ಲರೂ ಓಪನ್ ಮಾಡ್ಕೊಂಡು ಮುಂದಕ್ಕೆ ಹೋದರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಕನ್ನಡ ಸಿನಿಮಾ ಒಂದು ಸಣ್ಣ ಸಿನಿಮಾನ ತೊಗೊಂಡೋಗಿ ಇಂಟರ್ನ್ಯಾಷನಲ್ ಲೆವೆಲ್, ಟಾಲಿವುಡ್ ಲೆವೆಲ್, ಹಾಲಿವುಡ್ ಲೆವೆಲ್ವರೆಗೂ ತೊಗೊಂಡೋಗಿ ಎಲ್ಲ ಲೆವೆಲಲ್ಲೂ ಅನೌನ್ಸ್ ಮಾಡಿ ದೊಡ್ಡದಾಗಿ ಲಾಂಚ್ ಮಾಡಿ ಇವತ್ತೇನು ಒಂದು ಹಬ್ಬ ಥರ ಆಗಿದೆ, ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಇಡೀ ಕರ್ನಾಟಕದಲ್ಲಾಗಲಿ, ದೇಶದಲ್ಲಾಗಲಿ, ವಿದೇಶದಲ್ಲೂ ಆಗಿದೆ. ವಿದೇಶದಲ್ಲಿರೋ ಕನ್ನಡಿಗರು ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡ್ತಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿರೋ ಜನತೆಗೂ ಎಲ್ಲರೂ ಬಂದು ಸಹಕಾರ ಕೊಟ್ಟು ಇದನ್ನು ಶತಮಾನೋತ್ಸವ ಆಚರಣೆ ಆಗಬೇಕು ಅನ್ನೋದು ನಮ್ಮ ಹಾರೈಕೆ. ಅಲ್ಲ, ಇದೊಂದು ಹಬ್ಬ. ಇದು ಹಬ್ಬದಲ್ಲಿ ನಾವು ಯಾವ ರೀತಿ ಎಲ್ಲರೂ ವಾತಾವರಣ ಥರ ಕ್ರಿಯೇಟ್ ಮಾಡ್ಕೊಂಡು ಇದು ಮಾಡ್ತೀವಿ, ಆ ಥರ ಎಲ್ಲರೂ ಮಾಡಬೇಕು ಅಂತ ಒಂದು ನಮ್ಮ ತಂಡದ ಕಡೆಯಿಂದ ಇದಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಇಡೀ ನಮ್ಮ ಸ್ಟಾಫ್ ಆಗಲಿ, ನಮ್ಮ ಇಲ್ಲಿರೋ ಚಿಕ್ಕಬಳ್ಳಾಪುರದಲ್ಲಿರೋ ಅಭಿಮಾನಿಗಳಾಗಲಿ ಎಲ್ಲರ ಜೊತೆ ಬಂದು ನಾವು ಇಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಪಿಕ್ಚರ್ ನೋಡಬೇಕು ಅಂತ ಹೇಳಿ ನಾವು ಇಡೀ ಕುಟುಂಬದ ಸಮೇತ ಬಂದಿದ್ದೀವೆಲ್ಲ ಇಲ್ಲಿ. ನಲ್ಲಿ ಟಾಕ್ಸಿಕ್ ಸಿನಿಮಾ ಬಿಡುಗಡೆಯ ಮೊದಲ ದಿನವೇ ಚಿಕ್ಕಬಳ್ಳಾಪುರದಲ್ಲಿ ಯಶ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದ್ದು, ಶಿಳ್ಳೆ, ಕೇಕೆ, ಕುಣಿತದ ಜೊತೆಗೆ ಅಭಿಮಾನಿಗಳ ಸೇವಾ ಕಾರ್ಯಕ್ರಮವೂ ಸಹ ಗಮನ ಸೆಳೆಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಮುದಾಯಕ್ಕೆ ಒಳಿತಾಗುವ ಭವನವನ್ನು ಜರೂರಾಗಿ ನಿರ್ಮಿಸಬೇಕು. ಸ್ವಾಮೀಜಿಗಳ ಸುದೀರ್ಘ ಹೋರಾಟದಿಂದ ಎಸ್ಟಿ ಸಮುದಾಯಕ್ಕೆ ದೊರೆಯಬೇಕಾದ ಮೀಸಲಾತಿಯನ್ನು ಆದಷ್ಟು ಬೇಗ ನಮ್ಮ ಸರ್ಕಾರ ಜಾರಿ ಮಾಡಲಿದೆ ಎಂದು ಸಚಿವ KH ಮುನಿಯಪ್ಪ ಭರವಸೆ ನೀಡಿದರು. ದೇವನಹಳ್ಳಿ ತಾಲೂಕಿನ ಚಿಕ್ಕಸೊಣ್ಣೆ ಬಳಿಯ ಬಂಡರಾಮನಹಳ್ಳಿ ಗ್ರಾಮದಲ್ಲಿ 7 ಗುಂಟೆ ಜಾಗದಲ್ಲಿ 1,06,00,000 ವೆಚ್ಚದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದ ಗುದ್ದಲಿ ಪೂಜೆಯನ್ನು ಸಚಿವ KH ಮುನಿಯಪ್ಪ ನೆರವೇರಿಸಿದ್ದಾರೆ. ಸಚಿವ KH ಮುನಿಯಪ್ಪ ಮಾತನಾಡಿ, ಮಹರ್ಷಿ ವಾಲ್ಮೀಕಿ ಅವರು ಭೂತ, ಭವಿಷ್ಯತ್, ವರ್ತಮಾನ ಕಾಲದ ಆಗು ಹೋಗುಗಳ ಬಗ್ಗೆ ಅರಿತ ಮಹಾನ್ ಚೇತನ. ಅಂತಹವರ ಹೆಸರಿನಲ್ಲಿ ಸಮುದಾಯಕ್ಕೆ ಒಳಿತಾಗುವ ಭವನವನ್ನು ಜಾರೂರಾಗಿ ನಿರ್ಮಿಸಬೇಕು. ಮತ್ತೆ ಸ್ವಾಮಿಗಳ ಸುದೀರ್ಘ ಹೋರಾಟದಿಂದ ಎಸ್ಟಿ ಸಮುದಾಯಕ್ಕೆ ದೊರಕಬೇಕಾದ ಮೀಸಲಾತಿಯನ್ನ ಆದಷ್ಟು ಬೇಗ ನಮ್ಮ ಸರ್ಕಾರ ಜಾರಿ ಮಾಡಲಿದೆ ಎಂದು ಭರವಸೆ ನೀಡಿದ್ದಾರೆ. ಹೋರಾಟ ಮಾಡಿ 3% 7% ಮಾಡೋದಕ್ಕೆ ಒಂದು ಸತ್ಯಾಗ್ರಹ ಹೋರಾಟ ಮಾಡಿದಂಥ ಮಹಾನ್ ಚೇತನ ಪ್ರಸನ್ನಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮ್ಮ ಸಷ್ಟಾಂಗ ನಮ್ಮ ಜಾರಕಿಹೊಳಿಯವರು ಕೂಡ ಮಾತಾಡಿದ್ದೀವಿ. ಎಲ್ಲರೂ ಒಟ್ಟಾಗಿ ಸೇರಿ ಶೆಡ್ಯೂಲ್ ಕಾಸ್ಟ್ ಪಾಪ್ಯುಲೇಷನ್ನಲ್ಲಿ SC STಯಲ್ಲಿ SC 17 ಇದೆ, ST 7 ಇದೆ. ಇರೋ ಜನಸಂಖ್ಯೆಯಲ್ಲಿ ಅಷ್ಟಿದೆ, ಹೊಸದಾಗಿ ಏನು ಕೊಡೋ ಅಷ್ಟಿಲ್ಲ. ಅದು ನಿಮ್ಮ ಹೋರಾಟ ಅಂತ ನಮಗೆಲ್ಲನೂ ಮಾರ್ಗದರ್ಶನ ಆಗಿದೆ. ಅಂತ ಒಂದು ಹೋರಾಟ ಮಾಡಿದ್ದೀವಿ. ಸ್ವಲ್ಪ ತಡ ಆದರೂ ಕೂಡ ಅದನ್ನು ಜಾರಿ ಮಾಡಿಸುವಂಥ ಏರ್ಪಾಟ್ ಮಾಡ್ತೀವಿ ಅಂತ ಸ್ವಾಮಿಗಳಿಗೆ ನಾನು ಆಶ್ವಾಸನೆ ಕೊಡ್ತಾ, ಒಂದು ಪವಿತ್ರವಾದಂಥ ಕೆಲಸ, ಮಹಾವಿಷ್ಣುವಿನ 10 ಅವತಾರದಲ್ಲಿ ರಾಮರ ಅವತಾರ ಬಹಳ ಪ್ರಮುಖ. ಅದಕ್ಕೆ ವೇಮನ್ನವರು ಹೇಳ್ತಾರೆ, ರಾಮಲಕ್ಷ್ಮಣಕ್ಕಿನ್ನ ರಾಜಲೇದು, ಕಲಕಿನ್ನ ಸಬಲೇದು, ಸರ್ಕಾರಂ ಕಿನ್ನ ಉತ್ತಣ್ಣಮಲೇದು, ವಿನರವೇಮ ವಿಷದಾಪ. ಜಗತ್ತಿನಲ್ಲಿ ರಾಜ್ಯದಲ್ಲಿ ಅತಿ ಶ್ರೇಷ್ಠವಾದ ರಾಜರು ಅನ್ನೋದಕ್ಕೆ ಯಾರಿದ್ದಾರೆ ಅಂದರೆ ಆ ಶ್ರೀರಾಮಚಂದ್ರನ ಮಾತ್ರ ಅಂತೇಳಿ ವೇಮನ್ನವರು. ಅವರ ಜೀವನವನ್ನು ಬರೆದಂಥ ಮಹಾನ್ ಚೇತನ ವಾಲ್ಮೀಕಿ ಮಹರ್ಷಿಯವರು ಭೂತ ಭವಿಷ್ಯತ್ ಕಾಲಗಳನ್ನು ಗೊತ್ತಾಗ್ತಾ ಇತ್ತು. ಇವತ್ತು ಕೂಡ ನಾನು ರಾಮಕೋಟಿ ಬರೆದಿಲ್ಲಿ ಬಂದಿದ್ದೀನಿ, ಪ್ರತಿದಿನ ಬರೀತೀನಿ, ಏನಾದರೂ ಮಾಡಿ ಬರೀತೀನಿ, ಮಿಸ್ತಾರೆ ಸಾಯಂಕಾಲ. ಅದೇ ಶಕ್ತಿ ನಮಗೆ. ಆ ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡ ಬಹಳ ಪವಿತ್ರವಾದ ಒಂದು ಭಾಗ. ಅಲ್ಲಿ ಸೀತಾದೇವಿಯನ್ನ ಹುಡುಕೋದಕ್ಕೆ
ರಾಜನಹಳ್ಳಿ ಶ್ರೀ ವಾಲ್ಮೀಕಿ ಗುರುಪೀಠದ ಪೀಠಾಧ್ಯಕ್ಷ ಪ್ರಸನ್ನಾನಂದ ಪುರಿ ಸ್ವಾಮಿಗಳು ಮಾತನಾಡಿ, ಈ ಹಿಂದೆ ಬಿಜೆಪಿ ಅಧಿಕಾರದ ಅವಧಿಯಲ್ಲಿ SC/ST ಜಾತಿ ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿ ಮಾಡಲಾಗಿತ್ತು. ಅಂಬೇಡ್ಕರ್ ಅವರ ದೂರದೃಷ್ಟಿ ಮತ್ತು ಸಾಮಾಜಿಕ ನ್ಯಾಯ ನೀಡುವ ನಿಟ್ಟಿನಲ್ಲಿ ಪರಿಶಿಷ್ಟ ಪಂಗಡಕ್ಕೆ 3% 7% ಏರಿಸಿತ್ತು. ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿದ ಕಾರಣ ಅದನ್ನ ವೆಕೇಟ್ ಮಾಡಿಸಿ ಜರೂರಾಗಿ ಮಾಡಿಸುವ ಭರವಸೆ ನೀಡಿದ್ದಾರೆ. ಅದಕ್ಕೆ ಸಮುದಾಯದ ಕಡೆಯಿಂದ ಧನ್ಯವಾದ ತಿಳಿಸಿದ್ದಾರೆ. ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ 11 ತಿಂಗಳೊಳಗಾಗಿನೇ ಅಂದ್ರೆ 1 ವರ್ಷದೊಳಗಾಗಿನೇ ಇದನ್ನ ಕಂಪ್ಲೀಟ್ ಮಾಡಿ ಮತ್ತೆ ನಾವು ಎಲ್ಲರನ್ನು ಕರೆಸಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಿತ ರಾಜೇಶ್ ಅವರು, ನಮ್ಮ ಶ್ರೀಮತಿ ಹಿಂದೆ ಸರ್ಕಾರ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡಿತ್ತು. ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪರಿಶಿಷ್ಟ ಜಾತಿ ಮತ್ತು ವರ್ಗದವರು ಇವರು ಜಾತಿಯ ಕಾರಣಕ್ಕಾಗಿ ಶತಶತಮಾನಗಳಿಂದ ಇವರು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದಾರೆ. ಆ ಕಾರಣಕ್ಕಾಗಿ ಈ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಈ ಸಮಾಜದ ಮಕ್ಕಳಿಗೆ ಮತ್ತು ಸಮಾಜದ ನೌಕರರಿಗೆ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಪರಿಶಿಷ್ಟ ಪಂಗಡಕ್ಕೆ 3ರಿಂದ 7ಕ್ಕೆ ಮತ್ತು ಪರಿಶಿಷ್ಟ ಜಾತಿಗೆ 15ರಿಂದ 17ಕ್ಕೆ ಮೀಸಲಾತಿಯನ್ನು ಹೆಚ್ಚಳ ಮಾಡಿತ್ತು. ಇದು ಈಗಾಗಲೇ ಕೋರ್ಟಲ್ಲಿ ಸ್ಟೇ ಆಗಿದ್ದರಿಂದ ಬಹುತೇಕ ಈಗಾಗಲೇ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ KH ಮುನಿಯಪ್ಪ ಸಾಹೇಬರು ನಾವು ಈ ರಾಜ್ಯದ SC/ST ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಏನು ಈ ಹಿಂದೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿತ್ತು ಅದನ್ನು ಇವತ್ತೇನು ಸ್ಟೇ ಆಗಿದೆ ಅದನ್ನು ವೇಕೆಂಟ್ ಮಾಡಿಸಿ ಇವತ್ತು ಸರ್ಕಾರ 72,000 ಹುದ್ದೆಗಳನ್ನೇನು ಭರ್ತಿ ಮಾಡ್ಕೊಳ್ತಾ ಇದೆ. ಅಲ್ಲಿ SC/STಗೆ ಅನ್ಯಾಯ ಆಗಲಾರ್ದಂಗೆ ಪರಿಶಿಷ್ಟ ಪಂಗಡಕ್ಕೆ 7 ಮತ್ತು ಪರಿಶಿಷ್ಟ ಜಾತಿಗೆ 17 ಪ್ರಮಾಣದಲ್ಲಿ ನಾವು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿ ಈಗಾಗಲೇ ಅವರು ಮಾತನ್ನ ಕೊಟ್ಟಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ಗೌರವಾನ್ವಿತ ಸಚಿವರಿಗೆ ನಮ್ಮ ದೇವನಹಳ್ಳಿ ತಾಲೂಕು ಮತ್ತು ಚಿಕ್ಕಸನ್ನಿ ಗ್ರಾಮದ ಪರವಾಗಿ ನಾವು ತುಂಬ ಹೃದಯದ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜಣ್ಣ, ಬಯಪ್ಪ, ಮಾಜಿ ನಿರ್ದೇಶಕ ಪ್ರಸನ್ನಕುಮಾರ್, ಮುಖಂಡರಾದ ನಾಗೇಶ್, ಚಂದ್ರಶೇಖರ್, ಮುನಿರಾಜಪ್ಪ, ಮುಕುಂದ್ ಇನ್ನೂ ಹಲವರು ಇದ್ರು. ವಿನಯ್, MMTV ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಸೇವಕ ಅಭಿವೃದ್ಧಿ ಹರಿಕಾರ ಬಡವರ ಬಂಧು ಶಾಸಕ SN ಸುಬ್ಬಾರೆಡ್ಡಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿರುವ ನವ ಜೋಡಿಗಳಿಗೆ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬೂರಗಮಡುಗು ನರಸಿಂಹಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಬಾಗೇಪಲ್ಲಿ, ಭಾಗ್ಯನಗರ. KR ಸುಧಾಕರ್ ರೆಡ್ಡಿ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು, ಚಾಕವೇಲು, ಚೇಳೂರು ತಾಲೂಕು. BV ಮಂಜುನಾಥ್, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಪೋಲನಾಯಕನಪಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರು, ಚೇಳೂರು ತಾಲೂಕು. N ಮುರಳಿ ಮೋಹನ್, ಪ್ರಥಮ ದರ್ಜೆ ಗುತ್ತಿಗೆದಾರರು, ಆಚಗಾನಪಲ್ಲಿ. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ 1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ BB ರಸ್ತೆ ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 0 ಮೇಕಿಂಗ್ ಚಾರ್ಜ್, 0 ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ, ಎಕ್ಸ್ಟ್ರಾ ಪ್ರಾಕ್ಟೀಸ್
ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಆ್ಯಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕೂಲಿ ಕೆಲಸಕ್ಕೆಂದು ತೋಟಕ್ಕೆ ಬಂದಿದ್ದ ಯುವಕನೋರ್ವ ಕೆಲಸ ಮುಗಿಸಿಕೊಂಡು ಸ್ನೇಹಿತನ ಜೊತೆ ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ನೀರು ಪಾಲಾಗಿರುವ ಘಟನೆ ನಡೆದಿದೆ. ಆದರೆ ಯುವಕನಿಗೆ ಈಜು ಬರ್ತಿದ್ದರೂ ಸಾವನ್ನಪ್ಪಿರುವುದು ಸಾವಿನ ಸುತ್ತ ಇದೀಗ ಹಲವು ಅನುಮಾನಗಳನ್ನು ಮೂಡಿಸಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಾರಗನಹಳ್ಳಿ ಗ್ರಾಮದ ನರಸಪ್ಪ ಎಂಬುವವರ ಜಮೀನಿನ ತೋಟದಲ್ಲಿ ಬೇಸಾಯದ ಕೆಲಸಕ್ಕೆ ಅಂತ ಅದೇ ಗ್ರಾಮದ ಪುಟ್ಟರಾಜು ಹಾಗೂ ಸ್ನೇಹಿತ ಬಂದಿದ್ದರು. ಕೆಲಸ ಮುಗಿಸಿಕೊಂಡ ಬಳಿಕ ಸ್ನೇಹಿತ ಶಂಕರನ ಜೊತೆ ಕೃಷಿ ಹೊಂಡದ ಬಳಿ ತೆರಳಿದ್ದಾರೆ. ಈ ವೇಳೆ ನೀರನ್ನು ಕಂಡ ಪುಟ್ಟರಾಜು ಈಜಲು ಅಂತ ಕೃಷಿ ಹೊಂಡಕ್ಕೆ ಧುಮುಕಿದ್ದಾನೆ. ಆದರೆ ನೀರಿನೊಳಗೆ ಹೋದ ಪುಟ್ಟರಾಜು ಮತ್ತೆ ಮೇಲೆ ಬರಲೇ ಇಲ್ಲ. ಪುಟ್ಟರಾಜು ನೀರಿನಿಂದ ಹೊರಬಾರದ ಹಿನ್ನೆಲೆಯಲ್ಲಿ ಗಾಬರಿಗೊಂಡಂತಹ ಸ್ನೇಹಿತ ಶಂಕರ ಕೂಡಲೇ ನೀರಿನೊಳಗೆ ಹುಡುಕಾಟ ನಡೆಸಿದ್ದಾನೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯರು ಕೂಡ ಸ್ಥಳಕ್ಕೆ ಧಾವಿಸಿ ನೀರಿನಲ್ಲಿ ಸಿಲುಕಿದ್ದ ಪುಟ್ಟರಾಜುವನ್ನ ಮೇಲಕ್ಕೆತ್ತಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ಪುಟ್ಟರಾಜು ಮೃತಪಟ್ಟಿದ್ದಾನೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಶಂಕರಪ್ಪ, ರಾಮಗಂಪುರ. ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೆ. ನಾನು ಪುಟ್ಟರಾಜು. ಕೆಲಸ ಆಗೈತ, ಅವ್ನು ಈಜೋಡಕ್ಕೆ ಹೋಗಿದ್ನ, ಅರ್ಧಕ್ಕೆ ಬಂದನ, ಇನ್ನು ಅರ್ಧಕ್ಕೆ ಮುಖ್ಯ ಮುನ್ಗೋಗಿದ್ನ. ಅವಾಗ ಎಲ್ಲರನ್ನ ಕರೀದ್ನೆ, ಅವ್ರು ಬಂದು ಎತ್ಕೊಂಡ್ರು ಮೇಳಕ್ಕೆ. ಎಷ್ಟಾಗಿದೆ? ಅಲ್ಲ, ಏನು ಬೇಸಾಯ ಚಲ್ತಾ ಇದ್ರಾ? ಗೊಬ್ಬರ ಹಾಕ್ತಿದ್ದೀವಿ, ಕೋಳಿ ಗೊಬ್ಬರ ತೋಟಕ್ಕೆ. ತೋಟ ಆಮೇಲೆ ಏನಾಯ್ತು? ಲಾಸ್ಟಾಗ ಇಬ್ಬರಲ್ಲ, ಅವ್ರು ಫಸ್ಟ್ ಹೋಗಿತ್ತು ಈಜೋಡ್ಯಕ್ಕೆ, ಅರ್ಧಕ್ಕೆ ಹೋಗಿ ಮುನ್ಬಿಟ್ಟೆ. ಮನೆ ಮುನ್ಬಿಟ್ಟ. ನೀವು ನೋಡಿದ್ರಿ? ನಾವು ಕೈ ತೊಳ್ತೀವಿ ಆ ಸೆಡ್ಡಾಗ. ಅವ್ರಿಗೆ ಬರ್ತೈತೆ ನಾ ಹಂಗೆ ಮುನ್ಕೊ ಕೈ ಕಾಳು ಕಡೆ ಅಷ್ಟೇ. ನೀವು ಆಮೇಲೆ ರೆಸ್ಕ್ಯೂ ಏನು ಮಾಡಲಿಲ್ವಾ? ಅಲ್ಲಿ 4 ಜನ ಬರ್ತಾಯಿದ್ರು. ನಾನು ಕರೆದ್ನೆ, ನಾನು ಇಳಿದು ನಿಂತಿದ್ದು. ಉಸಿರು ಇಲ್ಲ, ಕೆಳಗೆ ಹೊರಟಾಗಿದ್ದು. ಏನು ಹೆಸರು ಅವ್ರದ್ದು? ಪುಟ್ಟರಾಜ. ನಿಮ್ಮ ಸ್ನೇಹಿತರ? ಅವ್ರು ಬೇರೆ, ಅವರು ನಮ್ಮ. ಆದರೆ ಪುಟ್ಟರಾಜುಗೆ ಈಜು ಬರುತ್ತಿದ್ದು ಆದರೂ ಸಾವನ್ನಪ್ಪಿರುವುದು ಸಾವಿನ ಸುತ್ತ ಇದೀಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಿಜಕ್ಕೂ ಈಜಲು ಹೋಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆಯೇ ಅಥವಾ ಸಾವಿಗೆ ಬೇರೆ ಯಾವುದಾದರೂ ಕಾರಣವಿದೆಯೇ ಎಂಬುದು ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ಪೆರೇಸಂದ್ರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ನನ್ನ ಹೆಸರು ರವಿಕುಮಾರ್ ಎಮ್ಮೆನ್ನು. ಬೆಳಗ್ಗೆ ನಮ್ಮ ತೋಟಕ್ಕೆ ಗೊಬ್ಬರ ಚೆಲ್ಲಬೇಕಂತ ಕರೆದೆ.
ಅವ್ನು ಪುಟ್ಟರಾಜು ಮತ್ತು ಇವನ ಹೆಸರು ಕಾಳಿ ಅವರಿಬ್ಬರು ಕೆಲಸಕ್ಕೆ ಬಂದರು. ಕೆಲಸ ಮುಗಿಸ್ಕೊಂಡ್ರು, ಮತ್ತೆ ಅಲ್ಲಿ ಕೆಲಸ ಮುಗೀತು. ಮತ್ತು ಇಲ್ಲಿಗೆ ಬಂದು ಒಂದು 10 ಮೂಟೆ ಏನೈತೆ ಗೊಬ್ಬರ ಚೆಲ್ಲೋದು. ಇಲ್ಲಿ ಚೆಲ್ಲಿದ್ರು. ಆಮೇಲೆ ನಾವು ಹೋಗ್ತೀವಿ ಅಂದರು. ಅವ್ರ ಪಾಡಿಗೆ ನಾವು ಆಯಿತು ಅಂತ ಹೊಲ್ಟೋದ್ರು. ನಾನು ಅಲ್ಲಿ ಮೇಲೆ ನೋಟ್ರಿ ಹಾಕ್ಸ್ಬೇಕಾಗಿತ್ತು. ಟ್ಯಾಕ್ಟ್ರಲ್ಲಿ ಅಲ್ಲಿ ರೋಟ್ರಿ ಮಾಡಿಸ್ಕೊಂಡಿದ್ದೆ. ನನಗೆ ಆಮೇಲೆ ಯಾರೋ ಇಲ್ಲಿದ್ದು ಜನಗಳು ನೋಡಿ ಕರೆದ್ರೆ ಹಿಂಗೆ ಬಿದ್ದೋಗಿದ್ದಾನೋ ಅಂತ ಕರೆದ್ರು. ನಾನು ಬಂದು ನೋಡೋ ಅಷ್ಟೊತ್ತಿಗೆ ಅವ್ನ ಗಡ್ಡೆ ಮೇಲೆ ಇದ್ದೀನಿ ಸರ್, ಅಷ್ಟೇ. ಅಂದರೆ ಏನಕ್ಕೆ ಹೋಗಿದ್ರು ಅಂತಂದ್ರೆ ರೋಡ್ ನಮಗೆ ಗೊತ್ತಿಲ್ಲ ಸರ್. ಅಲ್ಲ ನಮಗೆ ಗೊತ್ತಿಲ್ಲ. ನನ್ನ ತೋಟಕ್ಕೆ ಬಂದಿದ್ರು, ಕೆಲಸ ಮುಗಿಸ್ಕೊಂಡ್ರು. ಅಣ್ಣ ನಾವು ಹೋಗ್ತೀವಿ ಅಂದರು. ಸರಿ ಆಯ್ತು ಹೋಗ್ರಿ ಅಂತ ಹೇಳಿದೆ. ಹೋಗ್ತೀವಿ ಅಂದವರು ನನ್ನ ಪಾಡಿಗೆ ನಾನು ಹೊಲ್ಟೋದೆ ಅಲ್ಲಿ ಮೇಲೆ. ಮತ್ತೆ ಅಲ್ಲೇ ಟ್ಯಾಕ್ಟ್ರ್ ಅಲ್ಲೇ ಇತ್ತು. ಅವ್ರು ನೋಟ್ರಿ ಹಾಕ್ಸ್ಬೇಕಾಗಿತ್ತು. ನಾನು ಅಲ್ಲೇ ಇದ್ದೆ. ಅವ್ರ ನನ್ನ ಪಾಡಿಗೆ ನಾನು ಹೊಲ್ಟೋದೆ. ನನ್ನ ಕೆಲಸದಿಂದ ಅವ್ರು 1/2 hour ಆಯಿತು ಮೇಲೆ ಬಂದುಬಿಟ್ಟು ನನ್ನ ತೋಟದಾಗಿಂದ ಅವರು. ನಾವು ಹೋಗ್ತೀವಿ. ಇವ್ರು ಏನೇನು ಹೇಳಿದ್ರು ನಿಮಗೆ? ಏನು ಬಿದ್ದೋಗಿದ್ದಾರಾ ಅಥವಾ ಈಜು ತೊಳೆಗೆ ಹೋಗಿದ್ರೆ ಈಜೋಡಿಗೆ? ಅಲ್ಲ, ನಾನು ಕೇಳಿದ್ರೆ ಅವ್ನು ಕೇಳಿದ್ರೆ ಬಂದು ಏನಪ್ಪ ಇಬ್ಬರು ಹೊಲ್ಟು ಬಂದ್ರಲ್ಲ ಏನಂತ ಕೇಳಿದ್ರೆ, ಅಣ್ಣ ಆ ಮುಡ್ಕಲೆ ನಿಂಕ ಇಟ್ಲ ಡೈಯೇಶ ವಾಡೆ ಬಟ್ಲು ಪೇಸಿ ಪುಟ್ಟರಾಜ ಅವನೇ ಬಟ್ಟೆಗಳು ಈಜು ಹೊಡೆದ್ನು, ಡೈ ಹೊಡೆದ್ನು. ಆಮೇಲೆ ಅವ್ರು ಈಜು ಬರ್ತಾನೆ ಅಂತ ನೋಡಿದ್ರೆ ಬರಲೇ ಇಲ್ಲ. ಆಮೇಲೆ ಅವ್ರು ಯಾರೋ ಬೇರೆ ಹುಡುಗರು ಹುಡುಗರು ಬಂದು ಮೇಲೆಗೆ ಹೇಳಿದ್ರು ಅಂತ ಹೋಗ್ಬಿಟ್ಟಿದ್ದಾರೆ ಅಂತ ಅವರೇ ಹೇಳಿದ್ರು. ನಮ್ಮ ಹೆಸರು ರವಿಕುಮಾರ್. ಘಟನೆ ಸಂಬಂಧ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಾರೆ ಕೂಲಿ ಕೆಲಸಕ್ಕೆ ಅಂತ ಹೋದವ ಯುವಕ ಕೃಷಿ ಹೊಂಡಕ್ಕೆ ಈಜಲು ಹೋಗಿದ್ದ ಪುಟ್ಟರಾಜು ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನವಂತೂ ಮುಗಿಲು ಮುಟ್ಟಿದೆ. ಯುವಕನ ಸಾವಿನ ನಿಖರ ಕಾರಣ ಮರಣೋತ್ತರ ಪರೀಕ್ಷೆ ಹಾಗೂ ಪೊಲೀಸ್ ತನಿಖೆಯಿಂದ ಮಾತ್ರ ಹೊರಬರಬೇಕಿದೆ ಅಷ್ಟೇ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಗತ್ತಿನಲ್ಲಿ ಶಾಂತಿ ಸೌಹಾರ್ದತೆಯ ಸಂದೇಶವನ್ನು ಸಾರಿದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನೋತ್ಸವ ಈದ್ ಮಿಲಾದ್ ಹಬ್ಬವನ್ನು ಸಹಸ್ರಾರು ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿ ಸಂಭ್ರಮ ಸಡಗರದಿಂದ ಆಚರಿಸಿದರು. ಸಂಪ್ರದಾಯದಂತೆ ಶಿಡ್ಲಘಟ್ಟ ನಗರದ ಮಸೀದಿಯಿಂದ ಮೆರವಣಿಗೆಯಲ್ಲಿ ಹೊರಟ ಸಹಸ್ರಾರು ಮುಸ್ಲಿಮರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಕುರಿತಂತೆ ಅಭಿಮಾನ ಮತ್ತು ಪ್ರೀತಿಯನ್ನ ವ್ಯಕ್ತಪಡಿಸಿದ್ದಾರೆ. ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಶಿಡ್ಲಘಟ್ಟ ನಗರದ ಪ್ರಮುಖ ಮಸೀದಿಗಳನ್ನು ವಿದ್ಯುತ್ ದೀಪಗಳಿಂದ ಶೃಂಗರಿಸಲಾಗಿತ್ತು. ಅದೇ ರೀತಿ ರಾಜಮಾರ್ಗದಲ್ಲಿ ಸಹ ವಿದ್ಯುತ್ ದೀಪಾಲಂಕಾರ ಮಾಡುವ ಮೂಲಕ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ವಿವಿಧೆಡೆ ವಿವಿಧ ಸಂಘ ಸಂಸ್ಥೆಗಳು, ರಾಜಕೀಯ ಪ್ರತಿನಿಧಿಗಳು ಅನ್ನ ಸಂತರ್ಪಣೆ ಮತ್ತು ಸಿಹಿಯನ್ನ ವಿತರಿಸಿದ್ದಾರೆ. ನಗರದ ಹೊರವಲಯದಲ್ಲಿ ಇರುವ ಮಿಲಾದ್ ಬಾಗ್ ಈದ್ಗಾ ಮೈದಾನದಲ್ಲಿ ಸಹಸ್ರಾರು ಮುಸ್ಲಿಮರು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ಹಜ್ರತ್ ಮೌಲಾನಾ ಗುಲಾಂ ಜಿಲಾನಿ ಅವರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜೀವನ ಚರಿತ್ರೆ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ನಗರದ ಹಲವೆಡೆ ಹಸಿರು ಬಂಟಿಂಗ್ಸ್ ಬ್ಯಾನರ್ಗಳು ರಾರಾಜಿಸಲು, ಅದೇ ರೀತಿ ದ್ವಿಚಕ್ರ ವಾಹನಗಳು ಮತ್ತು ಕಾರುಗಳಿಗೆ ಹಸಿರು ಇನ್ನಿತರೆ ವರ್ಣದ ಬಾವುಟಗಳಿಂದ ವಾಹನಗಳನ್ನು ಸಿಂಗರಿಸಲಾಗಿತ್ತು. ಮೆಕ್ಕಾ ಮತ್ತು ಮದೀನಾ ಮಾದರಿಯ ಗುಮ್ಮಟಗಳು ಆಕರ್ಷಣೀಯವಾಗಿತ್ತು. सल्लल्लाहु अलैका या वसल्लम अलैका या। उस पर
पूरी तरीके से अमल किया जाएगा। जो लोग अभी भी टहल रहे हैं, अगर आप बावजू नहीं है तो ನಗರದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕೈಗೊಳ್ಳಲಾಗಿತ್ತು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಆರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ಎಸಿಇ ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಹಜರತ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ಅಂಗವಾಗಿ ಮುಸ್ಲಿಂ ಸಮುದಾಯದವರು ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು.
ಹಜರತ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ಅಂಗವಾಗಿ ಮುಸ್ಲಿಂ ಸಮುದಾಯದವರು ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಹಬ್ಬದ ಅಂಗವಾಗಿ ನಗರದ ಹಲವು ಬೀದಿಗಳು ಮತ್ತು ಮಸೀದಿಗಳ ಸಂಪರ್ಕಿಸುವ ರಸ್ತೆಗಳನ್ನು ಆಕರ್ಷಕ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಲಾಗಿತ್ತು. ಪ್ರವಾದಿಯವರನ್ನ ಗೌರವಿಸುವ ಬರಹಗಳನ್ನು ದೀಪದ ಬೆಳಕಿನಲ್ಲಿ ವಿನ್ಯಾಸಗೊಳಿಸಲಾಗಿತ್ತು. ಈದ್ ಮಿಲಾದ್ ಅಂಗವಾಗಿ ಮುಸ್ಲಿಂ ಬಾಂಧವರು ಸಂಭ್ರಮದಿಂದ ಮೆರವಣಿಗೆ ನಡೆಸಿದರು. ನಗರದ ಹೃದಯ ಭಾಗದ ದೊಡ್ಡಪೇಟೆ ಜಾಮಿಯಾ ಮಸೀದಿ ಬಳಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಹಸಿರು ವರ್ಣದ ಧ್ವಜಗಳು ಮೆರವಣಿಗೆಯಲ್ಲಿ ರಾರಾಜಿಸಿದವು. ಮೆಕ್ಕಾ ಮದೀನಾ ಮಸೀದಿ ಪ್ರತಿಕೃತಿಗಳು ಗಮನ ಸೆಳೆದವು. ಮೆರವಣಿಗೆಗೆ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಿಂದ ಬಂದಿದ್ದ ನೂರಾರು ಜನ ಸಾಕ್ಷಿಯಾದರು. ಸಾಮೂಹಿಕ ಪ್ರಾರ್ಥನೆಯನ್ನ ಈದ್ಗಾ ಮೈದಾನದಲ್ಲಿ ನಡೆಸಲಾಯಿತು. ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮುನ್ಸ್ಟಾರ್ ಗೌಸ್ ಪಾಷಾ ಮಾತನಾಡಿ, ಭಾವೈಕ್ಯತೆಯಿಂದ ಕೂಡಿದ ರಾಷ್ಟ್ರ ಭಾರತ. ನಾವೆಲ್ಲರೂ ಭಿನ್ನಾಭಿಪ್ರಾಯ ಮರೆತು ಸಹಬಾಳ್ವೆಯಿಂದ ಬದುಕಬೇಕು ಎಂದು ಹೇಳಿದ್ದಾರೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಂದೇಶಗಳನ್ನು ಪ್ರತಿಯೊಬ್ಬರೂ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಶಾಂತಿಯ ಹಾದಿಯಲ್ಲಿ ಸಾಗಬೇಕು. ಆಗ ಬದುಕು ಸಾರ್ಥಕವಾಗುತ್ತದೆ. ಹಿಂದೂಗಳ ಮುಸ್ಲಿಮರು ಸಹೋದರರಿದ್ದಂತೆ ನಾವೆಲ್ಲರೂ ಒಂದಾಗಿ ಬಾಳಬೇಕು, ಅರ್ಥಪೂರ್ಣವಾಗಿ ಹಬ್ಬ ಆಚರಿಸಬೇಕು ಎಂದು ಗುರುಗಳು ತಿಳಿಸಿದ್ದಾರೆ. ಮೆರವಣಿಗೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿತ್ತು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಆಯುಷ್ ಇಲಾಖೆ ಚಿಕ್ಕಬಳ್ಳಾಪುರ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಆಯುಷ್ ಅಭಿಯಾನ ಯೋಜನೆ ಅಡಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಉಚಿತ ಆರೋಗ್ಯ ವಿಶೇಷ ಆರೋಗ್ಯ ಶಿಬಿರವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದ್ದಾರೆ. ಆಯುಷ್ ಇಲಾಖೆ ವೈದ್ಯೆ ಡಾಕ್ಟರ್ ದಿವ್ಯಲಕ್ಷ್ಮಿ ಮಾತನಾಡಿ, ಮನುಷ್ಯನ ಜೀವನ ಶೈಲಿಯಲ್ಲಿ ಕಾಣಿಸಿಕೊಳ್ಳುವ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಆಯುಷ್ ಇಲಾಖೆಯ ವತಿಯಿಂದ ಉಚಿತ ಆರೋಗ್ಯ ಶಿಬಿರದಲ್ಲಿ ಆಯೋಜಿಸಿ ಈ ಶಿಬಿರದಲ್ಲಿ ರಕ್ತದೊತ್ತಡ, ಮಧುಮೇಹ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ತಪಾಸಣೆ ನಡೆಸಿ ಇಲಾಖೆಯ ವತಿಯಿಂದ ಉಚಿತ ಔಷಧಿಗಳನ್ನು ವಿತರಣೆ ಮಾಡುತ್ತೇವೆ. ಈ ಉಚಿತ ಆರೋಗ್ಯ ಶಿಬಿರದ ಮುಖ್ಯ ಉದ್ದೇಶ ಜನರ ಆರೋಗ್ಯವನ್ನು ಸುಧಾರಣೆ ತರುವ ಕೆಲಸವಾಗಿದ್ದು, ಆಯುಷ್ ಇಲಾಖೆಯ ವತಿಯಿಂದ ಆಯೋಜಿಸಿರುವ ಇಂತಹ ಶಿಬಿರಗಳಲ್ಲಿ ಶಿಬಿರಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆರೋಗ್ಯ ಶಿಬಿರದ ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕಾಗಿದೆ ಎಂದರು. ನಮಸ್ಕಾರ. ಈ ದಿನ ಬಾಗೇಪಲ್ಲಿ ಟೌನಲ್ಲಿ 2025-2026-27 ಸಾಲಿನ ಒಂದು ಆಯುಷ್ ಇಲಾಖೆ ಚಿಕ್ಕಬಳ್ಳಾಪುರದವರ ವತಿಯಿಂದ ಒಂದು ಉಚಿತ ಔಟ್ರೀಚ್ ಕ್ಯಾಂಪನ್ನು ಇವತ್ತು ಇಲ್ಲಿ ತಹಸೀಲ್ದಾರ್ ಕಚೇರಿಯವರ ಒಂದು ಹೊರಾಂಗಣದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಶಿಬಿರದಲ್ಲಿ ಹಾಜರಾದ ಎಲ್ಲ ಶಿಬಿರಾರ್ಥಿಗಳಿಗೆ ಒಂದು ಆರೋಗ್ಯದ ಒಂದು ತಪಾಸಣೆ ಆಗುತ್ತೆ, ಮತ್ತು ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡದ ಒಂದು ಮಾಪನವಾಗುತ್ತೆ. ಅದಲ್ಲದೆ ಅವರ ಒಂದು ಜೀವನ ಶೈಲಿಯಲ್ಲಿ ಇರುವಂಥ ಕೆಲವು ಸಮಸ್ಯೆಗಳಿಗೆ ಮತ್ತು ಅವರ ಏನು ಆರೋಗ್ಯದ ಏನು ಸಮಸ್ಯೆಗಳಿಗೆ ಅವರು ಬರ್ತಾರೆ, ಅವರಿಗೆ ಸೂಕ್ತವಾದಂಥ ಒಂದು ಉಚಿತ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಹೆಚ್ಚಿನ ಚಿಕಿತ್ಸೆ ಬೇಕಾದಲ್ಲಿ ನಮ್ಮ ಇಲಾಖೆಯ
ಇತರ ಕೆಲವು ಚಿಕಿತ್ಸಾಲಯಗಳು ಆಸ್ಪತ್ರೆಗಳಿಗೂ ನಾವು ತೆರಳುವಂತೆ ಅವರಿಗೆ ಸಲಹೆಯನ್ನು ನೀಡ್ತೀವಿ. ಇನ್ನೂ ಹೆಚ್ಚಿನದೇನಾದರೂ ಶಸ್ತ್ರಚಿಕಿತ್ಸೆಗೆ ಅವಶ್ಯಕತೆ ಇದ್ದಂತಲ್ಲಿ ಹತ್ತಿರದ ಒಂದು ತಾಲೂಕು ಆಸ್ಪತ್ರೆಯ ಒಂದು ಶಸ್ತ್ರಚಿಕಿತ್ಸಕರನ್ನು ಅವರು ಭೇಟಿ ಮಾಡೋದಕ್ಕೂ ಸಹ ನಾವು ಸಲಹೆಯನ್ನು ನೀಡ್ತಾ ಇದ್ದೀವಿ. ಈ ಒಂದು ಅವಕಾಶವನ್ನು ಬಾಗೇಪಲ್ಲಿ ಟೌನಿನ ಜನತೆ ಎಲ್ಲರೂ ಭಾಗವಹಿಸಿ ಈ ಒಂದರ ಉಪಯೋಗ ಪಡಿಬೇಕು ಅಂತ ನಮ್ಮೆಲ್ಲರ ಆಶಯವಾಗಿದೆ. ಈ ಸಂದರ್ಭದಲ್ಲಿ ಆಯುಷ್ ಇಲಾಖೆ ವೈದ್ಯರಾದ ಡಾಕ್ಟರ್ ಮಂಜುಳಾ, ಡಾಕ್ಟರ್ ಸುಂದರರಾಜ್, ಡಾಕ್ಟರ್ ಇಂದಿರಾ, ಆರೋಗ್ಯ ನಿರೀಕ್ಷಕ ರಾಘವೇಂದ್ರ ರೆಡ್ಡಿ, ಆಸ್ಪತ್ರೆಯ ವ್ಯವಸ್ಥಾಪಕ ಮುಸ್ತಾಕ್, ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಮಂಜುನಾಥ, ಈಶ್ವರಪ್ಪ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ಮದುವೆ ಜೊತೆ ಗೋವು ವಿತರಣೆ, ಬಡವರ ಬದುಕಿಗೆ ಆಸರೆಯಾದ ಶಾಸಕ ಸುಬ್ಬಾರೆಡ್ಡಿ, ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಗುಣಗಾನ. ಬಹುನಿರೀಕ್ಷಿತ ಟಾಕ್ಸಿಕ್ ಸಿನಿಮಾ ಭರ್ಜರಿ ಬಿಡುಗಡೆ, ಚಿತ್ರಮಂದಿರಗಳಲ್ಲಿ ಜನಜಾತ್ರೆ, ರಾಕಿಂಗ್ ಸ್ಟಾರ್ ಯಶ್ ನಟನೆಗೆ ಫಿದಾ ಆದ ಅಭಿಮಾನಿಗಳು. ಸ್ವಾಮೀಜಿಗಳ ಸುದೀರ್ಘ ಹೋರಾಟ, ಸರ್ಕಾರದಿಂದ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ಜಾರಿ, ಸಚಿವ ಕೆಎಚ್ ಮುನಿಯಪ್ಪ ಭರವಸೆ. ಕೂಲಿ ಕೆಲಸಕ್ಕೆ ತೋಟಕ್ಕೆ ಬಂದಿದ್ದ ಕಾರ್ಮಿಕ, ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ಸಾವು, ಸಾವಿನ ಸುತ್ತ ಬೆಳೆದ ಅನುಮಾನಗಳ ಹುತ್ತ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. Peace.